ಕಾಲರಾತ್ರಿಯಾಗಿ 8ನೇ ದಿವಸ ಅದಕ್ಕೆ ಕಾಲರಾತ್ರಿ ಅಂತ ಇನ್ನೊಂದು ಅಷ್ಟಮಿಗೆ ವಿಶೇಷವಾಗಿ ಮಹಿಷಾಸುರ ನನ್ನ ಸಂಹಾರ ಮಾಡಿರತಕ್ಕಂಥದ್ದು, ಚಂಡಮುಂಡರನ್ನು ಜೊತೆಯಲ್ಲಿ ಶುಂಭ ನಿಶುಂಭರನ್ನು ವಿಶೇಷವಾಗಿ ಸಂಹಾರ ಮಾಡಿದ ನವಮಿಯ ಇಂದಿನ ದಿವಸ. ಇದಕ್ಕೆಲ್ಲ ಕಾಲರಾತ್ರಿ ಅಂತಲೇ ಈ ಅಷ್ಟಮಿಗೆ ವಿಶೇಷವಾಗಿರತಕ್ಕಂತಹ ಹೆಸರು ಇನ್ನೊಂದು ಇದೆ. ಕಾಳರಾತ್ರಿ, ಮಹಾರಾತ್ರಿ, ಘೋರರಾತ್ರಿಶ್ಚ ಧಾರುಣ ಅನ್ನತಕ್ಕಂಥದ್ದು 4 ವಿಧವಾದಂತಹ ರಾತ್ರಿಗಳು ಬರುತ್ತೆ ಒಂದು ವರ್ಷದಲ್ಲಿ. ಕಾಳರಾತ್ರಿ, ಮೋಹರಾತ್ರಿ ಅನ್ನತಕ್ಕಂಥದ್ದು ಈ ಶ್ರೀಕೃಷ್ಣಾಷ್ಟಮಿ ಅಂದು ದುರ್ಗೆ ಅವತಾರ ಹೊತ್ತು ಕೂಡ ಆಗಿರುತ್ತೆ. ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಅಷ್ಟಮಿ ದಿವಸ ಅದು ಮೋಹರಾತ್ರಿ. ಮೋಹ ಅಂದರೆ ಎಲ್ಲವನ್ನ ಮೋಹಗೊಳಿಸ್ತಕ್ಕಂಥ ಕೃಷ್ಣನ ಅವತಾರ ಏನಿದೆ, ಪ್ರಪಂಚವನ್ನೇ ಮೋಹ ಮಾಡಿಬಿಟ್ಟ ಅವನು ಕೃಷ್ಣ ಅನ್ನತಕ್ಕಂಥದ್ದು, ಕೃಷ್ಣನೊಂದು ಅವತಾರ ಅನ್ನತಕ್ಕಂಥದ್ದು. ಆದ್ದರಿಂದ ಅದಕ್ಕೆ ಮೋಹರಾತ್ರಿ ಅಂತ ಹೇಳಿ ಇನ್ನೊಂದು ಹೆಸರು. ಕೃಷ್ಣನ ಜನನ ಅವತಾರ ಆದ ದಿವಸವೇ ದೇವಿಯ ಜನನವೂ ಕೂಡ ಆಯಿತು. ಆ ದುರ್ಗೆ ವಿಂಧ್ಯಾಚಲವಾಸಿನಿ ಅಂತೇಳಿ ಹೇಳ್ತೀವಿ. ಅದರಿಂದ ಅದು ಮೋಹರಾತ್ರಿ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಕಾಳರಾತ್ರಿ ಅನ್ನತಕ್ಕಂಥದ್ದು 8ನೇ ದಿವಸ, ದುರ್ಗಾಷ್ಟಮಿ ದಿವಸ ಬರತಕ್ಕಂಥದ್ದು. ಅದು ವಿಶೇಷವಾಗಿ ಅವತ್ತಿನೂ ಕೂಡ ಮಹತ್ವ ಅನ್ನತಕ್ಕಂಥದ್ದು ಇದೆ. ಇನ್ನು ಕಾಳರಾತ್ರಿ, ಮೋಹರಾತ್ರಿ, ದಾರುಣ ರಾತ್ರಿ ಅನ್ನತಕ್ಕಂಥದ್ದು ಏನಿದೆ ಅದು ದೀಪಾವಳಿಯ ಅಮಾವಾಸ್ಯೆಯ ದಿವಸ ಬರತಕ್ಕಂತಹ ದಾರುಣ ರಾತ್ರಿ ಅನ್ನತಕ್ಕಂಥದ್ದು. ಮಹಾರಾತ್ರಿ ಅಂತಕ್ಕ ಶಿವರಾತ್ರಿಗೆ ಮಹಾಶಿವರಾತ್ರಿ ಅಂತ ಹೇಳಿ ಹೇಳ್ತೀವಲ್ಲ, ಆ ದಿವಸವೂ ಕೂಡ ಒಂದು ವಿಶೇಷವಾಗಿ ಆ ಶಿವನನ್ನು ಆರಾಧನೆಯನ್ನು ಶಿವಶಕ್ತಿಯುಕ್ತೋ ಅಂತ ಹೇಳಿ ಹೇಳ್ತಾರೆ. ಶಕ್ತಿಯ ಪೂಜೆಯನ್ನು ಮಾಡತಕ್ಕಂತಹ ಇನ್ನೊಂದು ವಿಧಾನ, ಶಿವನ ಪೂಜೆಯನ್ನು ಮಾಡಿದರೂ ಶಕ್ತಿ ಪೂಜೆಯನ್ನು ಮಾಡಿದಾಗೆ ಆಗುತ್ತೆ. ಅದರಲ್ಲಿ ಮಹಾಶಿವರಾತ್ರಿಯ ದಿವಸ ಮಹಾರಾತ್ರಿ ಅನ್ನತಕ್ಕಂಥದ್ದು. ಹೀಗೆ ಒಂದು ವರ್ಷದಲ್ಲಿ 4 ರಾತ್ರಿಗಳು ಬರುತ್ತೆ. ಅದರಲ್ಲಿ ಈ ದುರ್ಗಾಷ್ಟಮಿ ದಿವಸ, ನವರಾತ್ರಿ 8ನೇ ದಿವಸ ಬರತಕ್ಕಂತಹ ದಿವಸದಲ್ಲಿ ಕಾಳರಾತ್ರಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರನ್ನು ಪೂಜೆಯನ್ನು ಮಾಡುವುದರಿಂದ ಶತ್ರುನಾಶ ಉಂಟಾಗುತ್ತೆ. ಇಂತಹ ಪ್ರಬಲವಾದ ಶತ್ರುಗಳಿರಲಿ, ಆ ಶತ್ರುಗಳೆಲ್ಲರೂ ನಾಶ ಆಗ್ತಾರೆ.